ಹಾಯ್ ಹೆಲೋ ಎವ್ರಿಬಡಿ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯೂಟೋರಿಯಲ್ಸ್. ಸ್ನೇಹಿತರ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಸೆಕೆಂಡ್ ಪಿ ಯು ಸಿ ಅಕೌಂಟೆನ್ಸಿ. ಅಗೇನ್ ಪಿ ಯು ಸಿ ಸೆಕೆಂಡ್ ಇಯರ್ ಅಕೌಂಟೆನ್ಸಿ. ಎಷ್ಟೋ ಮಂದಿ ಕಮೆಂಟ್ನಲ್ಲಿ ಕೂಡ ನಮಗೆ ಹೇಳಿದರೆ ಸರ್ ಸೆಕೆಂಡ್ ಪಿ ಯು ಸಿ ಅಕೌಂಟೆನ್ಸಿನಲ್ಲಿ ಬರುವಂತಹ ಈ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡಿರಿ ಅಂತೇಳಿ, ಅಂದರೆ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅಂತ ಕೂಡ ಕರಿತೀವಿ. ಸಿ ಎಕ್ಸಿಕ್ಯೂಟರ್ಸ್ ಆ್ಯಂಡ್ ಬೋತ್ ಕ್ಯಾಪಿಟಲ್ ಆರ್ ಬೋತ್ ಸೇಮ್. ಇದನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನಾನು. ಡೆತ್ ಆಫ್ ಎ ಪಾರ್ಟ್ನರ್, ಡೆತ್ ಆಫ್ ಎ ಪಾರ್ಟ್ನರ್, ಒಬ್ಬ ಪಾರ್ಟ್ನರ್ ತೀರ್ಕೊಂಡಾಗ ಯಾವ ರೀತಿ ಅಕೌಂಟ್ಸ್ ಮಾಡ್ತೀವಿ ಅನ್ನೋದನ್ನು ಇವತ್ತಿನ ಕ್ಲಾಸ್ನಲ್ಲಿ ಕಲಿಬೇಕು. 100% ಫಿಕ್ಸ್ ಕ್ವಶನ್ ಇದಾಗಿರ್ತದೆ, 6 ಮಾರ್ಕ್ಸ್ ಕ್ವಶನ್. ಓಕೆ, ನಿಮ್ಮ ಸಿಲೆಬಸ್ನಲ್ಲಿ ಯಾವುದಾದ್ರೂ ಫಿಕ್ಸ್ ಕ್ವಶನ್ ಅಂತ ಇದ್ದರೆ ದ್ಯಾಟ್ ಈಸ್ ಡೆತ್ ಆಫ್ ಎ ಪಾರ್ಟ್ನರ್. ಬಿಕಾಸ್ ಸ್ಯಾಕ್ರಿಫೈಸ್ ರೇಷೋ, ಗೇನ್ ರೇಷೋ ಯಾವುದ್ರ ಒಂದು ಬರ್ತದೆ, NPSR ಯಾವುದ್ರ ಒಂದು ಬರ್ತದೆ. ಪಾರ್ಟ್ ಪಿ ಆ್ಯಂಡ್ ಎಲ್ ಅಪ್ರಾಪ್ರಿಯೇಷನ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಗ್ಯಾರಂಟಿ ಆಫ್ ಪ್ರಾಫಿಟ್, ಎನಿ ಒನ್. ಆಮೇಲೆ ಪಿ ಆ್ಯಂಡ್ ಎಲ್ ಸ್ಟೇಟ್ಮೆಂಟ್, ಬ್ಯಾಲೆನ್ಸ್ ಶೀಟ್, ಎನಿ ಒನ್. ಫಂಡ್ ಫ್ಲೋ, ಕ್ಯಾಶ್ ಫ್ಲೋ ಅಲ್ಲಿ ಎನಿ ಒನ್. ಸೊ ಈ ರೀತಿ 2-3 ಕ್ವಶನ್ ಮಾಡಿದಾಗ ಯಾವುದಾದ್ರು ಒಂದು ಬರ್ತದೆ. ಬಟ್ ಡೆತ್ ಆಫ್ ಎ ಪಾರ್ಟ್ನರ್ ಕ್ವಶನ್ನ 100% ನಿಮ್ಮ ಎಕ್ಸಾಮ್ಗೆ ಬರೋದು. ಹಾಗಾಗಿ ಇದನ್ನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಬಿಕಾಸ್ 6 ಮಾರ್ಕ್ಸ್ ಯಾವ ಕ್ವಶನ್ ಬರ್ತದೆ ಅನ್ನೋದು ನಮಗೆ ಆಲ್ರೆಡಿ ಗೊತ್ತಿದ್ದಾಗ ಅದನ್ನು ಪ್ರಾಕ್ಟೀಸ್ ಮಾಡಬಾರ್ದು ಅಂತೇಳಿ there is no any rule. 100% you should practice this because we know already which question is going to come. ಹಾಗಾಗಿ ಎಕ್ಸಿಕ್ಯೂಟರ್ ಅಕೌಂಟ್ ಅಥವಾ ಕ್ಯಾಪಿಟಲ್ ಅಕೌಂಟ್ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸ್ನಲ್ಲಿ ನೋಡೋಣ. ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಆ್ಯನ್ಯುವಲ್ ಎಕ್ಸಾಮ್ 2024 ಅಂದರೆ ಹೋದ ವರ್ಷ ಬರೆದಿರುವಂತಹ ನಿಮ್ಮ ಸೀನಿಯರ್ಸ್ ಬರೆದಿರುವಂತಹ, ಹೋದ ವರ್ಷ ಬಿಟ್ಟು ಹೋದ ವರ್ಷ 2025 ಇದು A2 ಅಂತ ಕರಿತೀವಿ. ಆ್ಯನ್ಯುವಲ್ ಎಕ್ಸಾಮ್ 2024 ನಲ್ಲಿ ಬಂದಿರುವಂಥ ಕ್ವಶನ್ ಪೇಪರ್ ಇರುವಂಥ ಒಂದು ಕ್ವಶನನ್ನು ಸಾಲ್ವ್ ಮಾಡ್ತೀನಿ. ಸಾಧ್ಯವಾದಷ್ಟು ಓಲ್ಡ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡುವಂಥ ಪ್ರಯತ್ನ ಮಾಡಿ. ಬಿಕಾಸ್ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತದೆ. ಸೊ ಇವತ್ತಿನ ಕ್ಲಾಸ್ನಲ್ಲಿ 6 ಮಾರ್ಕ್ಸ್ 100% ಫಿಕ್ಸ್ ಕ್ವಶನ್, ಪ್ರಿಪರೇಷನ್ ಆಫ್ ಕ್ಯಾಪಿಟಲ್ ಅಕೌಂಟ್ ಫ್ರಮ್ ಡೆತ್ ಆಫ್ ಎ ಪಾರ್ಟ್ನರ್ ಚಾಪ್ಟರ್, ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಇವತ್ತಿನ ಕ್ಲಾಸ್ನಲ್ಲಿ ಸಾಲ್ವ್ ಮಾಡೋಣ. ಸೊ ತಡ ಮಾಡದೆ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇಸ್ ಸೆಷನ್. ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಓಕೆ ವಿದ್ಯಾರ್ಥಿಗಳೇ, ಸೊ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಏನು ಕಾಣ್ತಾ ಇದೆ, ದಿಸ್ ಈಸ್ ಕ್ವಶನ್ ನಂಬರ್ 24. ಆ್ಯನ್ಯುವಲ್ ಎಕ್ಸಾಮ್ 2024 A2 ಅಂದರೆ ಲಾಸ್ಟ್ ಇಯರ್ ಬರೆದಿರುವಂಥ ಕ್ವಶನ್ ಪೇಪರ್ ಇದಾಗಿರ್ತದೆ, 2ನೇ ಎಕ್ಸಾಮ್ ಆಗಿರ್ತದೆ. ಸೊ ಇಲ್ಲಿ ಒಂದು ಕ್ವಶನ್ ಅದ, ಡೆತ್ ಆಫ್ ಎ ಪಾರ್ಟ್ನರ್ ರಿಲೇಟೆಡ್, 6 ಮಾರ್ಕ್ಸ್ ಕಂಪಲ್ಸರಿ ಎಲ್ಲ ಕ್ವಶನ್ ಪೇಪರಲ್ಲಿ ಕಾಣ್ತದೆ. ಅರುಣ್, ಕೌಶಲ್ಯ ಆ್ಯಂಡ್ ಫರಾಜ್ ಆರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಈಕ್ವಲಿ. ದೇರ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್, ಈ ರೀತಿ ಡೇಟ್ ಕೊಟ್ಟಿದ್ದಾರೆ, ಈ ರೀತಿ ಒಂದು ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿದ್ದಾರೆ. ಅರುಣ್ ಡೈಡ್, 3 ಪಾರ್ಟ್ನರ್ಸ್ ಒಳಗಡೆ ಅರುಣ್ ಅವರು ಡೈಡ್, ಅರುಣ್ ತೀರ್ಕೊಂಡ್ರು 1/8/2023. ದಿಸ್ ಡೇಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸಿ ಬ್ಯಾಲೆನ್ಸ್ ಶೀಟ್ ಡೇಟ್ ಇರೋದು 31/3/2023. ಅವ್ರನ್ನವ್ರು ತಿರ್ಕೊಳ್ತಾ ಇರೋದು 1/8/2023. ಸೊ ಫ್ರಮ್ 31/3/2023 ಟು 1/8/2023 ಆ ವರ್ಷದಲ್ಲಿ ಅರುಣ್ ಅವರು ಬದುಕಿರುವಂತಹ ಮಂತ್ಸ್ ಇದು. ಓಕೆ, 3ನೇ ತಿಂಗಳನ್ನು ಬಿಡ್ರಿ, ಬಿಕಾಸ್ 31 ಅದ, ಆ ತಿಂಗಳು ಆಲ್ರೆಡಿ ಮುಗೀತು. ಸೊ 4ನೇ ತಿಂಗಳು, 5ನೇ ತಿಂಗಳು, 6ನೇ ತಿಂಗಳು, 7ನೇ ತಿಂಗಳು, 8ನೇ ತಿಂಗಳನ್ನು ಕೌಂಟ್ ಮಾಡಬೇಡಿ. ಬಿಕಾಸ್ ಫಸ್ಟ್ ಡೇಟ್ ಅದ, ಅದನ್ನು ಇದೇ ಈಗಂತ ಸ್ಟಾರ್ಟ್ ಆಗ್ತಾ ಇದೆ. 8ನೇ ತಿಂಗಳು ಈಗ ತಾನೇ ಸ್ಟಾರ್ಟ್ ಆಗ್ತಾ ಇದೆ. 8ನೇ ತಿಂಗಳನ್ನು ಕೌಂಟ್ ಮಾಡೋದಿಲ್ಲ. ಅದೇ ರೀತಿ 3ನೇ ತಿಂಗಳನ್ನು ಕೂಡ ಕೌಂಟ್ ಮಾಡೋದಿಲ್ಲ, ಬಿಕಾಸ್ 31 ಅದ. ಓಕೆ, ಸೊ 4th ಮಂತ್, 5th ಮಂತ್, 6th ಮಂತ್ ಆ್ಯಂಡ್ 7th ಮಂತ್. ಸೊ ಹಾಗಾಗಿ ಅರುಣ್ ಅವರು ಆ ಇಯರ್ದಲ್ಲಿ ಬದುಕಿರುವಂಥ ಮಂತ್ಸ್ ಈಸ್ 4 ಮಂತ್ಸ್. ಫ್ರಮ್ 31/3 ಟು 1/8 ಅರುಣ್ ಅವರು 4 ತಿಂಗಳು ಬದುಕ್ತಾ ಇದ್ದಾರೆ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್. ಯಾಕನ್ನೋದನ್ನು ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಹೇಳ್ತೀನಿ. ಸೊ ಡೇಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಈಗ ಅರುಣ್ ಅವ್ರಿಗೆ, ಈ ಅರುಣ್ ಅವರ ಎಕ್ಸಿಕ್ಯೂಟರ್ಸ್ ಕ್ಲೇಮ್ ದಿ ಫಾಲೋವಿಂಗ್. ಅರುಣ್ ಅವ್ರಿಗೆ ಏನೇನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಕ್ಯಾಪಿಟಲ್ ಕೊಡಬೇಕು, ಜನರಲ್ ರಿಸರ್ವ್ ಕೊಡಬೇಕು, ಕಮಿಷನ್ ಕೊಡಬೇಕು, ಗುಡ್ ವಿಲ್ಲನ್ನು ಕೊಡಬೇಕು, ಶೇರ್ ಆಫ್ ಪ್ರಾಫಿಟನ್ನು ಕೊಡಬೇಕು. ಸೊ ಒಂದು 5 ಐಟಮ್ಗಳನ್ನು ಹೇಳ್ತಿದ್ದಾರೆ, ಇವನ್ನೆಲ್ಲ ಕೊಡಬೇಕು ಅಂತ. ಓಕೆ, ಸೊ ಯಾರೋ ಒಬ್ಬರು ತೀರ್ಕೊಂಡಾಗ ನಾವೇನು ಮಾಡಬೇಕು, ಅವರ ಪಾಲು ಕೂಡ ಇಲ್ಲಿ ಇರ್ತದೆ ರೀ. ಅವರು ಕ್ಯಾಪಿಟಲ್ ಹಾಕಿರ್ತಾರೆ, ಗುಡ್ ವಿಲ್ ಹಾಕಿರ್ತಾರೆ. ಸೊ ಆ ಕ್ಯಾಪಿಟಲ್, ಆ ಗುಡ್ ವಿಲ್, ಆ ಜನರಲ್ ರಿಸರ್ವ್, ಆ ಹಳೆ ಪ್ರಾಫಿಟ್ಸ್ ಅವೆಲ್ಲವನ್ನೂ ಕೂಡ
ಅರುಣ್ ಅವರಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಅರುಣ್ ಅವರು ಡೈಡ್, ತೀರ್ಕೊಂಡ್ರು. ಹಾಗಾಗಿ ಅದನ್ನೆಲ್ಲ ನಾವು ಅವರ ಎಕ್ಸಿಕ್ಯೂಟ್ರಿಗೆ ಕೊಡಬೇಕು. ಏನು ಪ್ರಿಪೇರ್ ಮಾಡಂತ ಹೇಳ್ತಾ ಇದ್ದಾರೆ, ಅರುಣ್ಸ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ರೀತಿ ನಿಮ್ಮ ಮುಂದೆ ಕ್ವಶನ್ ಅದ. ಸೊ ಇದು ಯಾವ ರೀತಿಪ್ಪ ಅಂದರೆ, ಅರುಣ್ ಅವರು ಆ ಒಂದು ಸಂಸ್ಥೆಗೆ ಬರಬೇಕಾದ್ರೆ ಕ್ಯಾಪಿಟಲ್ ತೊಗೊಂಡು ಬಂದಿರ್ತಾರೆ. ಅಡ್ಮಿಷನ್ ನಾವು ನೋಡಿದ್ದೀವಿ, ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಿ. ಹಳೆ ವಿಡಿಯೋಗಳನ್ನು ರೆಫರ್ ಮಾಡಿರಿ. ಲಾಸ್ಟ್ 3 days ಬ್ಯಾಕ್ ನಾನು ಅಡ್ಮಿಷನ್ ಮೇಲೆ ಒಂದು ವಿಡಿಯೋನ ಕೂಡ ಮಾಡಿದ್ದೀನಿ, ಚಾನಲ್ಗೆ ಹೋದ್ರೆ ನೋಡ್ರೆ ಸಿಗ್ತದೆ. ಅಡ್ಮಿಷನ್ ಮಾಡ್ಕೋಬೇಕಾದ್ರೆ ಆ ಹೊಸ ಪಾರ್ಟ್ನರ್ ಕ್ಯಾಪಿಟಲ್ ತೊಗೊಂಡು ಬಂದಿರ್ತಾನೆ, ಗುಡ್ವಿಲ್ ತೊಗೊಂಡು ಬಂದಿರ್ತಾನೆ. ಸೊ ಅವನು ಕ್ಯಾಪಿಟಲ್ ಮತ್ತು ಗುಡ್ವಿಲ್ ತೊಗೊಂಡು ಬಂದಾಗ ನಾಳೆ ಅವನು ಬಿಟ್ಟು ಹೋಗಬೇಕಾದ್ರೆ, ರಿಟೈರ್ಮೆಂಟ್ ಆಗಬೇಕಾದ್ರೆ ಅಥವಾ ತೀರ್ಕೊಂಡ್ಬೇಕಾದ್ರೆ ಅವಾಗ ಕೂಡ ಅವನಿಗೆ ಕ್ಯಾಪಿಟಲ್ ಗುಡ್ವಿಲ್ ಎಲ್ಲವನ್ನೂ ಕೂಡ ಕೊಡಬೇಕು. ಅವನು ಏನು ಪಾಲದ ಈ ಬ್ಯಾಲೆನ್ಸ್ ಶೀಟ್ ಒಳಗಡೆ, ಬಿಕಾಸ್ ಬ್ಯಾಲೆನ್ಸ್ ಶೀಟ್ ಆಸ್ ಒಂದು 31(3), ಅವ್ನು ತೀರ್ಕೊಳ್ತಾ ಇರೋದು ಈ 31(3) ಆದ ನಂತರ. ಸೊ ಈ ಬ್ಯಾಲೆನ್ಸ್ ಶೀಟ್ದಾಗ ಇರೋದು ಅವನಿಗೂ ಕೂಡ ಎಲ್ಲ ಸಂಬಂಧ ಬರ್ತದೆ. ಹಾಗಾಗಿ ಅವ್ನಿಗೆ ಏನೇನು ಕೊಡಬೇಕು ಅನ್ನೋದನ್ನು ಇಲ್ಲಿ ಲಿಸ್ಟ್ ಮಾಡ್ತಾ ಇದ್ದಾರೆ. ಸೊ ನಮಗೆ ಅವ್ರು ಹೇಳ್ತಾ ಇರೋದು ಪ್ರಿಪೇರ್ ಅರುಣ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಈ ರೀತಿ ನಾವು ಫಾರ್ಮ್ಯಾಟನ್ನು ಹಾಕಬೇಕ್ರಿ. ಕ್ವಶನ್ ನಂಬರನ್ನು ಫಸ್ಟ್ಗೆ ಬರುವಂಥ ಕೆಲಸ ಮಾಡುವ. ಕ್ವಶನ್ ನಂಬರ್ 24, ಇದು A2 ಆ್ಯನ್ಯುವಲ್ ಎಕ್ಸಾಮ್ 2024ನಲ್ಲಿರುವಂಥ ಒಂದು ಕ್ವಶನ್. ಅರುಣ್ಸ್ ಕ್ಯಾಪಿಟಲ್ ಅಕೌಂಟ್ ಈ ರೀತಿ ಹಾಕಿ. ಸೊ ಅರುಣ್ಗೆ ಏನೇನು ನಾವು ಕೊಡಬೇಕು ಅದೆಲ್ಲವೂ ಕೂಡ ಕ್ರೆಡಿಟ್ ಸೈಡ್. ಅರುಣ್ ಅವರೇ ನಮಗೇನಾದರೂ ಕೊಡೋದಿದ್ರೆ ಅದು ಡೆಬಿಟ್ ಸೈಡ್. ಅರುಣ್ ಅವರ ದೃಷ್ಟಿಯಿಂದ ವಿಚಾರ ಮಾಡಬೇಕು. ಯಾವುದು ಅರುಣ್ಗೆ ಇನ್ಕಮ್ ಆಗ್ತದೆ, ದ್ಯಾಟ್ ಆಲ್ ಶುಡ್ ಬಿ ರಿಟರ್ನ್ ಆನ್ ಕ್ರೆಡಿಟ್ ಸೈಡ್. ಓಕೆ. ಸೊ ಫಸ್ಟ್ಗೆ ಅವ್ರು ನಮಗೆ ಕೊಡಂತ ಹೇಳ್ತಾ ಇರೋದೇನು, ಕ್ಯಾಪಿಟಲ್. ಮತ್ತೊಂದು ಹಿಂಟನ್ನು ಕೊಡ್ತೀನಿ. ಯಾವುದೇ ಕ್ವಶನಲ್ಲಿ ಕ್ಯಾಪಿಟಲ್ ಕೊಡ್ರಿ ಅಂತ ಹೇಳಿಲ್ಲ ಅಂದ್ರೂ 100% ನಾವು ಕ್ಯಾಪಿಟಲ್ ಕೊಡಬೇಕು. ಏನಂತ ಬರಿಬೇಕಪ್ಪ ಅಂದರೆ, ಈಗ ಮತ್ತೆ ಬೈ ಕ್ಯಾಪಿಟಲ್ ಅಂತ ಬರೀ ಕೂಡ್ದು ಆಲ್ರೆಡಿ ಮೇಲೆ ಹೆಡಿಂಗ್ ಕ್ಯಾಪಿಟಲ್ ಇರೋದ್ರಿಂದ ಮತ್ತೊಂದು ಸಲ ಕ್ಯಾಪಿಟಲ್ ಅಂತ ಬರೆಯೋಂಗಿಲ್ಲ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರಿಬೇಕು. ಓಕೆ. ಸೊ ಆ ಕ್ಯಾಪಿಟಲ್ ಅಮೌಂಟ್ ಎಷ್ಟದ, ಯಾರ ಕ್ಯಾಪಿಟಲ್, ಅರುಣ್ಸ್ ಕ್ಯಾಪಿಟಲ್. ಸೊ ಕ್ಯಾಪಿಟಲ್ಸ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಅರುಣ್ 25,000. ಸೊ 25,000 ರೂಪೀಸನ್ನು ಕೊಡಬೇಕು. ಓಕೆ. ನೆಕ್ಸ್ಟ್ ಶೇರ್ ಆಫ್ ಜನರಲ್ ರಿಸರ್ವ್. ಇದು ಕೂಡ ಸೇಮ್. ಅವರು ಜನರಲ್ ರಿಸರ್ವ್ ಕೊಡ್ರಿ ಅಂತ ಹೇಳಿಲ್ಲ ಅಂದರೂ ಕೂಡ ನಾವು ಕಂಪಲ್ಸರಿ ಜನರಲ್ ರಿಸರ್ವನ್ನು ಎಂಟ್ರಿ ಮಾಡಲೇಬೇಕು. ಸೊ ಬೈ ಜನರಲ್ ರಿಸರ್ವ್. ಓಕೆ. ಬಿಕಾಸ್ ಕ್ಯಾಪಿಟಲ್ ಮತ್ತು ರಿಸರ್ವ್ ಇವೆಲ್ಲ ಹಳೆ ಪ್ರಾಫಿಟ್ಸ್, ಹಳೆ ಕಾಲದ್ದು. ಹಾಗಾಗಿ 100% ಅವರು ಹೇಳಿಲ್ಲ ಅಂದರೂ ನಾವು ಎರಡು ಐಟಮ್ಗಳನ್ನು ಕೊಡಲೇಬೇಕು. ಈ ಕ್ವಶನಲ್ಲಿ ಹೇಳಿದ್ದಾರೆ ಅವರು. ಕೆಲವೊಂದು ಕ್ವಶನಲ್ಲಿ ಕ್ಯಾಪಿಟಲ್ ಮತ್ತು ರಿಸರ್ವ್ ಕೊಡ್ರಿ ಅಂತ ಹೇಳಿರೋದಿಲ್ಲ, ಅವರು ಹೇಳಿಲ್ಲ ಅಂದರೂ ಕೂಡ ನಾವು ಅದನ್ನು ಎಂಟ್ರಿ ಮಾಡಬೇಕು. ಈಗ ಜನರಲ್ ರಿಸರ್ವ್ 6,000 ರೂಪೀಸ್ ಅದ. ಇಲ್ಲಿ ಅರುಣ್ ಪ್ರತ್ಯೇಕವಾಗಿ ಕೊಟ್ಟಿದ್ರು, ಪ್ರತ್ಯೇಕವಾಗಿ ತೊಗೊಂಡ್ವಿ. 6,000 ಕಂಪ್ಲೀಟ್ ನಾನು ಇಲ್ಲಿ ತೊಗೊಳಕ್ಕೆ ಬರೋದಿಲ್ಲ. ಯಾಕಂದರೆ ಈ 6,000 ಅರುಣ್, ಕೌಶಲ್ಯ ಮತ್ತು ಫರಾಜ್ 3 ಜನರದ್ದು ಕೂಡಿಕೊಂಡು 6,000. ನಾವು 3 ಜನರ ಕ್ಯಾಪಿಟಲ್ ಅಕೌಂಟನ್ನು ಮಾಡ್ತಾ ಇಲ್ಲ, ಅರುಣ್ ಅವರ ಕ್ಯಾಪಿಟಲನ್ನು ಮಾತ್ರ ಮಾಡ್ತಾ ಇದ್ದೀವಿ. ಹಾಗಾಗಿ ಈ 6,000 ರೂಪಾಯಿ ಒಳಗಡೆ ಅರುಣ್ ಅವರ ಪಾಲು ಎಷ್ಟು ಅನ್ನೋದನ್ನು ಮಾತ್ರ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಕೆಳಗಡೆ ಬ್ರ್ಯಾಕೆಟ್ನಲ್ಲಿ 6,000 ಇಂಟು ಅರುಣ್ ಅವರ ಪಾಲು ಎಷ್ಟು ಇಲ್ಲಿ ಬರ್ದಾರ ಅವರು. ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಈಕ್ವಲಿ ಅಂದಾಗ ಎಲ್ಲರಿಗೂ ಈಕ್ವಲಿ ಹೋಗ್ಬೇಕು. ಸೊ 1 ಡಿವೈಡೆಡ್ ಬೈ ಅರುಣ್, ಕೌಶಲ್ಯ, ಫರಾಜ್ 1, 2, 3 3 ಜನ ಪಾರ್ಟ್ನರ್ಸ್. ಹಾಗಾಗಿ 1 ಡಿವೈಡೆಡ್ ಬೈ 3 ಈ ರೀತಿ ಮಾಡಬೇಕು. ಓಕೆ. 2 ಜನ ಪಾರ್ಟ್ನರ್ಸ್ ಇದ್ದರೆ 1 ಡಿವೈಡ್ ಬೈ 2, 4 ಜನ ಪಾರ್ಟ್ನರ್ಸ್ ಇದ್ದರೆ 1 ಡಿವೈಡ್ ಬೈ 4. ಈಕ್ವಲಿ ಅಂದಾಗ ಯಾವಾಗಲೂ 1 ಅನ್ನು ತಗೋಬೇಕು. ಸೊ 6,000 ಇಂಟು 1 ಡಿವೈಡ್ ಬೈ 3, 2,000 ರೂಪೀಸ್ ಅರುಣ್ ಅವರ ಪಾಲಿನ ಜನರಲ್ ರಿಸರ್ವ್. ಅರ್ಥ ಆಯಿತು ಅಂದ್ಕೊಳ್ತೀನಿ. 3 ಜನ ಪಾರ್ಟ್ನರ್ಸ್, ಹಾಗಾಗಿ ಇಲ್ಲಿ 3 ಅಂತ ಅದ. ನೆಕ್ಸ್ಟ್ ಶೇರ್ ಆಫ್ ಕಮಿಷನ್. ಸೊ ಅವ್ರಿಗೆ ಕಮಿಷನ್ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಬಾಯ್ ಕಮಿಷನ್. ಓಕೆ. ಅಗೇನ್ ಕಮಿಷನ್ ಎಷ್ಟು ಅನ್ನೋದನ್ನು ಬ್ಯಾಲೆನ್ಸ್ ಶೀಟ್ನಲ್ಲಿ ಕೊಟ್ಟಿಲ್ಲ, ಅದನ್ನು ಇಲ್ಲೇ ಕೊಟ್ಟಿದ್ದಾರೆ ಅವರು. ಆ್ಯನ್ಯುವಲ್ ಕಮಿಷನ್ ರೂಪೀಸ್ 7,200 ಬ್ರ್ಯಾಕೆಟ್ನಲ್ಲಿ 7,200 ಇದು ಅರುಣ್ ಅವರ ಕಮಿಷನ್. ಅಗೇನ್ ಒಂದು ವರ್ಡನ್ನು ಮೆನ್ಷನ್ ಮಾಡಿದ್ದಾರೆ ಅವರಲ್ಲಿ. ಏನಪ್ಪ ಅಂದರೆ ಆ್ಯನ್ಯುವಲ್ ಕಮಿಷನ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಕಮಿಷನ್ 7,200 ಏನದ, ಇದು 1 ವರ್ಷಕ್ಕದ ರೀ. ದಿಸ್ ಈಸ್ ಫಾರ್ 1 ಇಯರ್. ಬಟ್ ನಾವು ಇದೇ ಈಗ ನೋಡಿದಿರೋ ಹಾಗೆ ಅರುಣ್ ಅವರು 1 ವರ್ಷ ಬದುಕಿಲ್ಲ, ಅವರು ಬದುಕಿರೋದು ಓನ್ಲಿ 4 months. ಹಾಗಾಗಿ 7,200 ಇಂಟು 4 months ಡಿವೈಡೆಡ್ ಬೈ 12. ಐ ಹೋಪ್ ಯು ಅಂಡರ್ಸ್ಟುಡ್. 4 ಯಾಕಂದರೆ 4 ತಿಂಗಳು ಬದುಕಿದ್ದಾರೆ. 12 ಯಾಕಪ್ಪ ಅಂದರೆ 1 ವರ್ಷದಲ್ಲಿ 12 ತಿಂಗಳು ಇರ್ತದೆ. ಹಾಗಾಗಿ 12. 7,200 ಇಂಟು 4/12. ಇಸ್ ಇಟ್ ಕ್ಲಿಯರ್? ಅಗೇನ್ ಸರ್ ಇಲ್ಲಿ 1/3 ಮಾಡಿದ್ದೀರಿ, ಇಲ್ಲಿ ಯಾಕೆ 1/3 ಮಾಡಲಿಲ್ಲ?
ಇಲ್ಲಿ ಯಾಕೆ 1/3 ಮಾಡಿದ್ದೀನಿ ಅಂದರೆ ಈ 6000 ರೂಪೀಸ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಕೊಟ್ಟಿದ್ದಾರೆ ಮತ್ತು 6000 ರೂಪೀಸ್ ಇದು ಎಲ್ಲ 3 ಜನರಕ್ಕೆ ಸಂಬಂಧ ಬರ್ತದೆ. ಆದರೆ ಈ ಕಮಿಷನ್ ಏನಿದೆ ಇದು ಅರುಣ್ ಅವರ ಪಾಲಿಂದ ಮಾತ್ರ ಅದ ರೀ, ಇದು ಫರ್ಮ್ ಆ ಸಂಸ್ಥೆದ ಅಲ್ಲ. ಹಾಗಾಗಿ 1/3 ಮಾಡೋದಿಲ್ಲ. ಓಕೆ, 7200 ಇಂಟು 4 ಮಂತ್ಸ್ ಡಿವೈಡ್ ಬೈ 12 2400 ರೂಪೀಸ್ ಬರ್ತದೆ. 3 ಐಟಮ್ ಕೊಟ್ವಿ. 4ನೇ ಐಟಮ್ ಹಿಸ್ ಶೇರ್ ಆಫ್ ಗುಡ್ವಿಲ್. ಶೇರ್ ಆಫ್ ಗುಡ್ವಿಲ್ ಅನ್ನು ಕೊಡಬೇಕು. ಗುಡ್ವಿಲ್ ಆಫ್ ದಿ ಫರ್ಮ್ ರೂಪೀಸ್ 18,000 ಅದ. ಗುಡ್ವಿಲ್ ಆಫ್ ದಿ ಫರ್ಮ್ 18,000. ಈಗ ಈ 18,000 ಗುಡ್ವಿಲ್ ಯಾರ್ದು ಅಂದರೆ ಅರುಣ್, ಕೌಶಲ್ಯ ಮತ್ತು ಫರಾಜ್ 3 ಮಂದಿ ಕೂಡಿಸ್ಕೊಂಡು 18,000 ರೂಪಾಯಿ ಅದ. ನಾವು ಅರುಣ್ ಅವರ ಅಕೌಂಟ್ ಮಾಡ್ತಾ ಇರೋದ್ರಿಂದ ನಮಗೆ ಅರುಣ್ ಅವರ ಗುಡ್ವಿಲ್ ಮಾತ್ರ ಬೇಕು. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಕೆಳಗಡೆ ಒಂದು ನೋಟನ್ನು ಹಾಕ್ತೀನಿ. ಸೊ ನೋಟ್ ನಂಬರ್ 1, ಕ್ಯಾಲ್ಕ್ಯುಲೇಷನ್ ಆಫ್ ಅರುಣ್ಸ್ ಗುಡ್ವಿಲ್ ಅಂತ ಬರಿತೀನಿ. ಓಕೆ, ಕ್ಯಾಲ್ಕ್ಯುಲೇಷನ್ ಆಫ್ ಅರುಣ್ಸ್ ಗುಡ್ವಿಲ್. ಈಗ ಅರುಣ್ ಅವರ ಶೇರ್, ಅರುಣ್ಸ್ ಶೇರ್ ಎಷ್ಟದ 1/3 ಈಕ್ವಲಿ ಅಂತ ಬರ್ದಾರಲ್ಲ. ಸೊ ಅರುಣ್ ಅವರ ಪಾಲು 1/3. ಈಗ ಗುಡ್ವಿಲ್ ಆಫ್ ದಿ ಫರ್ಮ್ ಎಷ್ಟದ ಇಲ್ಲಿ ಹೇಳಿದ್ದಾರೆ ಅವರು. ಗುಡ್ವಿಲ್ ಆಫ್ ದಿ ಫರ್ಮ್ ಈಸ್ 18,000. ಸೊ 18,000 ಎಲ್ಲ ಸಂಸ್ಥೆದಿರಬೇಕಾದ್ರೆ ಅರುಣ್ ಅವರ ಪಾಲು 1/3. ಸೊ ಹಾಗಾಗಿ ಅರುಣ್ ಅವರ ಗುಡ್ವಿಲ್ ಎಷ್ಟು? 18,000 ಇಂಟು 1/3 6,000 ರೂಪೀಸ್ ಬರ್ತದೆ. ಓಕೆ, ದಿಸ್ 6,000 ಈಸ್ ಅರುಣ್ಸ್ ಗುಡ್ವಿಲ್. ಅರ್ಥ ಆಯಿತು ಅನ್ಕೋತೀನಿ. ಅರುಣ್ ಅವರ ಪಾಲು 6,000 ಮಾತ್ರ. 18,000 ಇಡೀ ಫರ್ಮ್ದ, 6,000 ಮಾತ್ರ. ಯಾಕಂದ್ರೆ ನಾವು ಅರುಣ್ದು ಮಾಡ್ತಾ ಇರೋದ್ರಿಂದ ಅರುಣ್ ಅವರ ಗುಡ್ವಿಲ್ ಮಾತ್ರ ಬೇಕು. ಹೀಗಾಗಿ ನೆಕ್ಸ್ಟ್ ಕ್ವಶನ್, ಅರುಣ್ ಅವರ ಪಾಲಿಗೆ ಎಷ್ಟು ಹೋಗಬೇಕು? ಗುಡ್ವಿಲ್ 6,000. ಇದನ್ನು ಯಾರು ಕೊಡಬೇಕು? ಅರುಣ್ಗೆ ಯಾರು ಕೊಡಬೇಕಪ್ಪ ಅಂದರೆ ಉಳಿದಂತಹ ಪಾರ್ಟ್ನರ್ಸ್ ಯಾರು ಉಳಿದಿದ್ದಾರೆ, ಕೌಶಲ್ಯ ಮತ್ತು ಫರಾಜ್, ಇವರಿಬ್ಬರು ಜನ ಉಳ್ಕೊಂಡಿದ್ದಾರೆ. ಹಾಗಾಗಿ ಇವರಿಬ್ಬರೂ ಜನ ಆ 6,000 ರೂಪಾಯಿಯನ್ನು ಅರುಣ್ ಅವರಿಗೆ ಕೊಡಬೇಕು. ಓಕೆ, ಸೊ ಇಟ್ ಶುಡ್ ಬಿ ಗಿವನ್ ಬೈ ಕೌಶಲ್ಯಾಸ್ ಕ್ಯಾಪಿಟಲ್ ಅಕೌಂಟ್. ಇಟ್ ಶುಡ್ ಬಿ ಗಿವನ್ ಬೈ ಕೌಶಲ್ಯಾಸ್ ಕ್ಯಾಪಿಟಲ್ ಅಕೌಂಟ್. ಕೌಶಲ್ಯ ಅವರು ಎಷ್ಟು ಕೊಡಬೇಕು? ಆ 6,000 ರೂಪಾಯಿ ಒಳಗಡೆ ಅಗೇನ್ ಈ 6,000 ರೂಪಾಯಿಯನ್ನು ಯಾವ ರೇಷಿಯೋ ಒಳಗಡೆ ಕೊಡಬೇಕು ಅಂದರೆ ಗೇನ್ ರೇಷಿಯೋ ಒಳಗಡೆ ಕೊಡಬೇಕು. ಸೊ ನೋಟ್ ನಂಬರ್ 2, ಅಗೇನ್ ಈ ನೋಟ್ಸ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ನಿಮಗೆ ಅರ್ಥ ಆಗಲಿ ಅಂತ ಮಾಡ್ತಾ ಇದ್ದೀನಿ. ಗೇನ್ ರೇಷಿಯೋ ಒಳಗಡೆ ಈ ಡಿಸ್ಟ್ರಿಬ್ಯೂಷನ್ ಆಗಬೇಕು, ಬಟ್ ಗೇನ್ ರೇಷಿಯೋ ಇಲ್ಲ ಇಲ್ಲಿ. ಸೊ ಗೇನ್ ರೇಷಿಯೋ ಇಲ್ಲ ಅಂದಾಗ ಓಲ್ಡ್ ರೇಷಿಯೋ ಇಟ್ ಸೆಲ್ಫ್ ಈಸ್ ಅವರ್ ಗೇನ್ ರೇಷಿಯೋ. ಓಲ್ಡ್ ರೇಷಿಯೋ ಇಸ್ ಈಕ್ವಲಿ, ಸೊ 1:1:1. ಇಲ್ಲಿ ಅರುಣ್ ಅವರು ತಿರ್ಕೊಂಡ್ರು, ಹಾಗಾಗಿ ದೇರ್ ಫೋರ್ ಗೇನ್ ರೇಷಿಯೋ ವಿಲ್ ಬಿ 1:1. ಯಾರು ತಿರ್ಕೊಂಡಿದ್ದಾರೆ ಅವರನ್ನು ಕ್ಯಾನ್ಸಲ್ ಮಾಡಿರಿ, ಏನು ಉಳಿತದ ಅದನ್ನು ನಾವು ಗೇನ್ ರೇಷಿಯೋ ಅಂತ ಕನ್ಸಿಡರ್ ಮಾಡ್ತೀವಿ. ಅರುಣ್ ಅವ್ರು ತಿರ್ಕೊಂಡ್ರು, ಸೊ ಅರುಣ್ ಅವ್ರು ಕ್ಯಾನ್ಸಲ್ ಆಯಿತು, 1:1 ಉಳಿತು. ಅದೇ 1:1 ಬಿಲ್ ಇವರ್ ಗೇನ್ ರೇಷಿಯೋ. ಸೊ ಈಗ 6,000 ಇಂಟು 1 ಡಿವೈಡ್ ಬೈ 1 + 1 1 + 1 2. ಸೊ 1 ಡಿವೈಡ್ ಬೈ 2 ಅಂದರೆ 3,000 ರೂಪಾಯಿ ಕೌಶಲ್ಯ ಅವರು ಕೊಡಬೇಕು. ಆಮೇಲೆ ಬೈ ಫರಾಜಸ್ ಕ್ಯಾಪಿಟಲ್ ಅಕೌಂಟ್ ಬ್ರಾಕೆಟ್ನಲ್ಲಿ 6,000 ರೂಪಾಯಿ ಅಗೇನ್ 1/2. 3,000 ಫರಾಜ್, 3,000 ಕೌಶಲ್ಯ. ಇಸ್ ಇಟ್ ಕ್ಲಿಯರ್? ಫಸ್ಟ್ಗೆ ಏನು ಮಾಡಿರಿ, ಅರುಣ್ ಅವರ ಗುಡ್ವಿಲ್ಲನ್ನು ಕ್ಯಾಲ್ಕುಲೇಟ್ ಮಾಡಿರಿ. 6,000 ಬಂತು. ಈ 6,000 ಉಳಿದಂಥ ಪಾರ್ಟ್ನರ್ಸ್ ಕೌಶಲ್ಯ ಮತ್ತು ಫರಾಜ್ ಅವರಿಬ್ಬರು ಕೊಡಬೇಕು. ಯಾವ ರೇಷಿಯೋದಾಗ ಕೊಡಬೇಕಪ್ಪ ಅಂದರೆ ಗೇನ್ ರೇಷಿಯೋ. ಗೇನ್ ರೇಷಿಯೋ ಕೊಟ್ಟಿಲ್ಲ ಅಂದರೆ ಓಲ್ಡ್ ರೇಷಿಯೋನ ಬರೀರಿ, ಯಾರು ಬಿಟ್ಟು ಹೋದ್ರು ಅವರನ್ನು ಕ್ಯಾನ್ಸಲ್ ಮಾಡಿರಿ, ಇನ್ನೇನು ಉಳಿತದೆ ಅದು ನಿಮ್ಮ ಗೇನ್ ರೇಷಿಯೋ ಆಗಿರ್ತದೆ. ಹಾಗಾಗಿ ಈ ರೀತಿ 3,000 ಈಚ್ ಬರ್ತದೆ. ಓಕೆ, ಕ್ಯಾಪಿಟಲನ್ನು ಕೊಟ್ವಿ, ಜನರಲ್ ರಿಸರ್ವ್ ಕೊಟ್ವಿ, ಕಮಿಷನ್ ಕೊಟ್ವಿ, ಗುಡ್ವಿಲ್ಲನ್ನು ಕೊಟ್ವಿ. ಸೊ 4 ಐಟಮ್ ಕೊಟ್ವಿ. ಲಾಸ್ಟ್ ಉಳಿತು ಯಾವುದಪ್ಪ ಅಂದರೆ ಶೇರ್ ಆಫ್ ಪ್ರಾಫಿಟ್. ಶೇರ್ ಆಫ್ ಪ್ರಾಫಿಟ್ ಅಂತ ಬರೆದಾಗ ಯಾವಾಗಲೂ ನಾವು ಬೈ P&L ಸಸ್ಪೆನ್ಸ್ ಅಕೌಂಟ್ ಅಂತ ಬರೀಬೇಕು. ಓಕೆ, ನೆಕ್ಸ್ಟ್ ಶೇರ್ ಆಫ್ ಪ್ರಾಫಿಟ್ ಅಪ್ ಟು ದ ಡೇಟ್ ಆಫ್ ಡೆತ್. ಅವ್ರು ಎಲ್ಲಿ ತನಕ ಬದುಕಿದ್ದಾರೆ ಅಲ್ಲಿ ತನಕ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಹಿಸ್ ಶೇರ್, ಅವರ ಶೇರ್. ಹಿಸ್ ಅಂದರೆ ಅರುಣ್ ಅವರ ಪಾಲು 12,000. ವೆರಿ ಇಂಪಾರ್ಟೆಂಟ್. ಅರುಣ್ ಅವರ ಪಾಲು 12,000 ಇಂಟು ಅರುಣ್ ಅವರು 1 ವರ್ಷ ಬದುಕಿಲ್ಲ. ಇಲ್ಲಿ ಕಮಿಷನ್ದಲ್ಲಿ ಮಾಡಿದ್ವಿ ನೋಡ್ರಿ, ಸೇಮ್ ಇದೇ ರೀತಿ ಮಾಡಬೇಕು. ಅರುಣ್ ಅವರು ಬದುಕಿರೋದು ಕೇವಲ 4 ತಿಂಗಳು ಮಾತ್ರ. ಹಾಗಾಗಿ 12,000 ಇಂಟು 4 ಡಿವೈಡ್ ಬೈ 12 ವಿಚ್ ಕಮ್ಸ್ ಟು 4,000 ರೂಪೀಸ್. ಇಸ್ ಇಟ್ ಕ್ಲಿಯರ್? ಇಲ್ಲಿ ನೋಡ್ರಿ, ಅರುಣ್ ಅವರ ಕ್ಯಾಪಿಟಲ್ ಅದ, ಯಾವುದೇ ಕ್ಯಾಲ್ಕುಲೇಷನ್ ಇಲ್ಲ. ಜನರಲ್ ರಿಸರ್ವ್ ಫರ್ಮ್ ಅದ, ಸಂಸ್ಥೆದ,
ಅರುಣ್ ಅವರ ಪಾಲು ಮಾತ್ರ ಬೇಕು. ಕಮಿಷನ್ ಅವ್ರದ್ದು ಅದ 4 ತಿಂಗಳು ಬದುಕಿದ್ದಾರೆ, ಫರ್ಮ್ದು ಅಲ್ಲ. ಯಾವಾಗ ಫರ್ಮ್ದು ಇರ್ತದೋ ಅವಾಗ 1/3 ಮಾಡ್ತೀನಿ ನಾನು. ಇದು ಫರ್ಮ್ ಅಮೌಂಟ್ ಅಲ್ಲ, ಹಾಗಾಗಿ 4/12. ಅಗೇನ್ 6,000 ಅವ್ರದ್ದು ಅದ ರೀ, ಹಾಗಾಗಿ ಓನ್ಲಿ 1/2 ಬಿಕಾಸ್ ಕೌಶಲ್ಯ ಅವರು ಅರ್ಧ ಕೊಡಬೇಕು, ಫರಾಜ್ ಅವರು ಅರ್ಧ ಕೊಡಬೇಕು ಈ ನೋಟ್ ಪ್ರಕಾರ. ಇಲ್ಲಿ ನೋಡ್ರಿ ನೀವು ಬೇಕಾದರೆ 18,000 ಇದು ಅಮೌಂಟ್ ಯಾರ್ದಪ್ಪ ಅಂದರೆ ಇದು ಅರುಣದಲ್ಲ, ಇದು ಫರ್ಮ್ದಿತ್ತು. ಫರ್ಮ್ದು ಇತ್ತು ಅನ್ನೋ ಕಾರಣಕ್ಕಾಗಿ ಇಲ್ಲಿ 1/3 ಮಾಡಿದ್ದೀನಿ, ಹಾಗಾಗಿ 6,000. ಇಲ್ಲಿಯೂ ಕೂಡ ಜನರಲ್ ರಿಸರ್ವ್ ಫರ್ಮ್ದಿತ್ತು, ಹಾಗಾಗಿ 1/3. ಗುಡ್ವಿಲ್ ಫರ್ಮ್ದಿತ್ತು, ಹಾಗಾಗಿ 1/3. ಯಾವಾಗೆಲ್ಲ ಫರ್ಮ್ದು ಅಮೌಂಟ್ ಇರ್ತದೋ ಆವಾಗ ಅವರ ಶೇರನ್ನು ಮಲ್ಟಿಪ್ಲೈ ಮಾಡಿರಿ. ಕಮಿಷನ್ ಫರ್ಮ್ದಲ್ಲ, ಹಾಗಾಗಿ ಡೈರೆಕ್ಟ್ 4/12. P&L ಸಸ್ಪೆನ್ಸ್, ಶೇರ್ ಆಫ್ ಪ್ರಾಫಿಟ್ ಇಲ್ಲೇ ಬರೆದಿದ್ದಾರೆ ಅವರು, ಹೀಸ್ ಶೇರ್. ಸೊ ಇದು ಕೂಡ ಫರ್ಮ್ದಲ್ಲ, ಹಾಗಾಗಿ ಡೈರೆಕ್ಟ್ 4/12. ಸೊ ಇಷ್ಟು ಐಟಮ್ಗಳನ್ನು ನಾವು ಅವ್ರಿಗೆ ಕೊಡಬೇಕು. ಈಗ ಟೋಟಲ್ ಮಾಡುವಂಥ ಕೆಲಸ ಮಾಡುವ. 25,000, 2,000, 2,400, 3,000, 3,000, 4,000. ಓಕೆ, 1, 2, 3, 4, 5, 6 ಐಟಮ್ಸ್. 39,400 rupees ಕ್ರೆಡಿಟ್ ಸೈಡ್. ಡೆಬಿಟ್ ಸೈಡ್ ಕೂಡ ಸೇಮ್ ಬರೀರಿ, 39,400. ಸೊ ದಿಸ್ ಇಸ್ ದಿ ಟೋಟಲ್ ಅಮೌಂಟ್. ಮೈನಸ್ ಮಾಡೋಕೆ ವಿ ಡೋಂಟ್ ಹ್ಯಾವ್ ಎನಿಥಿಂಗ್ ಆನ್ ಡೆಬಿಟ್ ಸೈಡ್, ಹಾಗಾಗಿ ಇದಕ್ಕೆ ಏನು ಬರೀಬೇಕು, ಇದನ್ನು ಎಲ್ಲಿ ಕಳಿಸಬೇಕು ಅಂತ ಹೇಳೋದಾದರೆ ಇಟ್ ಶುಡ್ ಬಿ ಟ್ರಾನ್ಸ್ಫರ್ ಟು ಅರುಣ್ಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್. ಓಕೆ, ಬ್ರ್ಯಾಕೆಟ್ನಲ್ಲಿ ಯು ಕ್ಯಾನ್ ರೈಟ್ ಇಟ್ ಆ್ಯಸ್ ಬ್ಯಾಲೆನ್ಸಿಂಗ್ ಫಿಗರ್, ಈ ರೀತಿ ಬರೀಬೇಕು. ಹೌ ಮಚ್? 39,400 rupees. ನೋಡ್ರಿ ಇಷ್ಟು ಮಾಡಿದ್ರೆ 6 marks ಫಿಕ್ಸ್ ಕ್ವಶನ್. ಸಿಂಪಲ್ ಅದ ರೀ. ಕ್ಯಾಪಿಟಲ್ ಕೊಡಬೇಕು, ರಿಸರ್ವ್ ಕೊಡಬೇಕು, ಕಮಿಷನ್ ಬರೆದಿರ್ತಾರೆ, ಗುಡ್ವಿಲ್ ಬರೆದಿರ್ತಾರೆ. ಇವಂತೂ 100% ಇರ್ತಾವೆ. ಕ್ಯಾಪಿಟಲ್, ರಿಸರ್ವ್, ಗುಡ್ವಿಲ್ ಇಬ್ಬರು ಮಂದಿ ಹಳೆ ಪಾರ್ಟ್ನರ್ಸ್ ಕೊಡಬೇಕು, P&L ಸಸ್ಪೆನ್ಸ್. ಇವು 4 ಐಟಮ್ 100% ಯಾವುದೇ ಕ್ವಶನಲ್ಲಿ ಇದ್ದೇ ಇರ್ತದೆ. ಸೊ ಈ ರೀತಿ ಮಾಡಬೇಕು. ಈಗ ಇಲ್ಲಿ ಎಕ್ಸಿಕ್ಯೂಟರ್ ಅಕೌಂಟ್ ಪ್ರಿಪೇರ್ ಮಾಡಿರಿ ಅಂದರೆ ಏನು ಮಾಡಬೇಕು? ಅರುಣ್ಸ್ ಎಕ್ಸಿಕ್ಯೂಟರ್ ಅಂತ ಹೆಡ್ಡಿಂಗ್ ಹಾಕ್ರಿ. ಬಾಯ್ ಬ್ಯಾಲೆನ್ಸ್ ಬರೋಂಗಿಲ್ಲ, ಬಾಯ್ ಅರುಣ್ಸ್ ಕ್ಯಾಪಿಟಲ್ ಅಂತ ಬರೀರಿ. ಇಲ್ಲಿ ಬರೀಬೇಕಾದ್ರೆ 2 ಬ್ಯಾಲೆನ್ಸ್ ಕ್ಯಾರಿ ಡೌನ್, ಇಷ್ಟ ಡಿಫ್ರೆನ್ಸ್. ಆ ರೀತಿ ಕೂಡ ಒಂದು ಕ್ವಶನ್ ಮಾಡಿ ತೋರಿಸ್ತೀನಿ ನಾನು. ಸೊ ಇದು 6 marks ಡೆತ್ ಆಫ್ ಎ ಪಾರ್ಟ್ನರ್ ಫಿಕ್ಸ್ ಕ್ವಶನ್ ಆಗಿರ್ತದೆ. ಸೊ ಇದೇ ರೀತಿ ನಾನು ಇನ್ನು ಮುಂದೆ ಎವ್ರಿ ಡೇ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಡೋಂಟ್ ವರಿ, ಸೆಕೆಂಡ್ ಟೆಸ್ಟ್ ಆಗಿರ್ಬೋದು, ಪ್ರಿಪರೇಟರಿ ಆಗಿರ್ಬೋದು, ಎಲ್ಲವನ್ನೂ ಕೂಡ ನಾವು ಇನ್ನು ಮುಂದೆ ಸಾಲ್ವ್ ಮಾಡುವಂಥ ಪ್ರಯತ್ನವನ್ನು ಮಾಡುವ. ಸೊ ಇಲ್ಲಿಗೆ ಈ ಸೆಷನನ್ನು ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಎವ್ರಿಬಡಿ ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಯಾರಿಗೆಲ್ಲ ಯೂಸ್ಫುಲ್ ಅನ್ನಿಸ್ತೋ ಅವರೆಲ್ಲರಿಗೂ ಕೂಡ ಶೇರ್ ಮಾಡುವಂಥ ಪ್ರಯತ್ನ ಮಾಡಿರಿ. ಸೊ ಒಳ್ಳೆಯದಾಗಲಿ ಅಂತ ಕೇಳ್ಬೋದು. ಥ್ಯಾಂಕ್ ಯು ಒನ್ಸ್ ಅಗೇನ್.